ಏನು ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಸಭೆ ಮಾಡಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ರೇವಣ್ಣವರು ತೀರ್ಮಾನ ಮಾಡಿದ್ದಾರೆ. ಆ ಸಭೆಗೆ ಇವತ್ತು ಜಿಲ್ಲೆಯ ಎಲ್ಲ ತಾಲೂಕಿನ ಪ್ರಮುಖರು ಬಂದಿದ್ದಾರೆ. ಆ ಸಭೆಗೆ ರೇವಣ್ಣವರು ಯಾವುದು ಲೆಜಿಸ್ಲೇಚರ್ ಕಮಿಟಿ ಮೀಟಿಂಗ್ ಇದೆ, ಅದು ನಾನು ಮುಗಿಸ್ಕೊಂಡು ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದರು. ನಾನಿವತ್ತು ಯಾವುದನ್ನು ಮಾತಾಡಬೇಕು ಅಂತ ಬಂದಿಲ್ಲ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನು ಪಾರ್ಲಿಮೆಂಟ್ಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಮತ್ತೊಂದು ಸಾರಿ ಮೀಟ್ ಮಾಡ್ತೀನಿ, ಜೊತೆಲೇ ಊಟ ಮಾಡೋಣ. ಆವತ್ತು ಏನೇನು ವಿಷಯ, ಏಕೆ ನನ್ನ ಟರ್ಮು ನೆಕ್ಸ್ಟ್ ಜೂನ್ಗೆ ಮುಗಿಯುತ್ತೆ. ಆದ್ದರಿಂದ ಈ ಸಾರಿ ಪಾರ್ಲಿಮೆಂಟಲ್ಲಿ ಏನೇನು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲ ವಿಷಯ ಸಂಗ್ರಹಣ ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೇನೆ. ಇವತ್ತು ಯಾವುದು ಪ್ರಮುಖವಾಗಿ ನಮ್ಮ ಜಿಲ್ಲೆಯ ಸಂಘಟನೆ 24ನೇ ತಾರೀಕಿನ ಸಭೆಗೆ ಅತ್ಯಂತ ಮೇಲ್ಮಟ್ಟದ ಸಭೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪ್ರಮುಖರು ಬಂದಿದ್ದಾರೆ. ಅವ್ರ ಜೊತೆ ಸಮಾಲೋಚನೆ ಮಾಡೋದಕ್ಕೆ ಅಂಥೇಳಿ ಇವತ್ತು ನಾನು ಬಂದಿರೋದು. ತಾವು ಬಂದಿದ್ದೀರಿ, ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಹೊಸ ವರ್ಷ ಶುಭಾಶಯ ಹೇಳಿದೆ. ತಾವೇನಾದರೂ ಕೇಳೋದಿದ್ದರೆ ಕೇಳಿ. ನನ್ನ ತಲೆಯೊಳಗೆ ಏನೂ ಇಟ್ಕೊಂಡು ಬಂದಿಲ್ಲ. ಈ ಬಳ್ಳಾರಿ ವಿಷಯದಲ್ಲಿ ನಾನು ಟಿ ವಿಲಿ ನೋಡಿದೆ, ಏಕೆಂದರೆ ಅಲ್ಲಿ ಗುಂಪು ಘರ್ಷಣೆ ಆಗಿದೆ. ಅದು ಶಾಸಕರುಗಳು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ಯಾರೋ ಒಬ್ಬ ಹುಡುಗ ತೀರೋಗಿರೋನ್ನ ಬಾಡಿನ ಕ್ಯಾರಿ ಮಾಡುವಾಗ ಶಾಸಕರು ಆ ಹುಡುಗನ ಯಾರು ಗುಂಡಿನ ಪೆಟ್ಟಿನಿಂದ ಸತ್ತಿದ್ದಾನೋ ಅವನ ಬಾಡಿಯನ್ನು ಹೊತ್ಕೊಂಡು ಶವ ಸಂಸ್ಕಾರ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಷ್ಟಿ ಮಾಧ್ಯಮದಲ್ಲಿ ನೋಡಿದೆ. ನಾನು ಅದರ ಬಗ್ಗೆ ಕೂಡ ಏನು ಹೇಳುವ ಶಕ್ತಿ ಇಲ್ಲ. ಆ ಗುಂಡು ಹೊಡೆದರೆ ಯಾರು, ಆಮೇಲೆ ದೃಷ್ಟಿ ಮಾಧ್ಯಮದಲ್ಲಿ ವರದಿಯಾಗಿರೋ ಪ್ರಕಾರ ನಮ್ಮ ರೆಡ್ಡಿ ಅಲ್ಲಿತ್ತಿಲ್ಲ ಅಂಥೇಳಿ ಇದ್ದರೆ ಅವರಿಗೆ ಅಪಾಯ ಆಗೋದು ಅಂತಲೂ ಒಂದು ಭಾವನೆ ದೃಷ್ಟಿ ಮಾಧ್ಯಮದಲ್ಲಿ ವ್ಯಕ್ತ ಆಗಿದೆ. ಅಲ್ಲಿ ಅವ್ರ ಮನೆ ಮುಂದೆ ಎಂಥದ್ದು ಇದು ಫ್ಲ್ಯಾಗ್ ಕಟ್ಟಲಿಕ್ಕೆ ಜಗಳ ಆಯಿತು ಅಂತಲೂ ಏನೋ ಸಮಥಿಂಗ್ ಇದೆ. ಅದರ ಮೇಲೆ ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರು ಬಳ್ಳಾರಿಗೆ ಹೋಗಿದ್ದಾರೆ. ಅಲ್ಲಿ ವಿಷಯವನ್ನೆಲ್ಲ ಅವರು ಸಂಗ್ರಹಣ ಮಾಡ್ತಾ ಇದ್ದಾರೆ ಅಂಥೇಳಿ ವರದಿ ಮಾಧ್ಯಮದಲ್ಲಿ ಬಂದಿರೋದು. ಸಿದ್ದರಾಮಯ್ಯವರು ನನಗೆ ಡೀಟೇಲ್ಸ್ ಬಂದ ಮೇಲೆ ನಾನು ಕ್ರಮ ತಗೊಳ್ತೀನಿ ಅಂತ ಅವರು ಹೇಳಿದ್ದಾರೆ. ಈಗ ಅಭಿಪ್ರಾಯಗಳು ಈ ಥರ ಇದೆ. ಆಮೇಲೆ ಈಗ 4 ಚಾರ್ಜ್ ಶೀಟ್ನ ಮಾಡಿದ್ದಾರೆ ಅಂಥೇಳಿ, ಆಮೇಲೆ ಆ ಗುಂಡು ಯಾರು ಹೊಡೆದಿದ್ದಾನೋ ಅದು ಪೊಲೀಸ್ನವರ ಗನ್ನಿಂದ ಬಿದ್ದಿರೋದಲ್ಲ ಅನ್ನೋದು, ಯಾರೋ ಖಾಸಗಿಯ ವ್ಯಕ್ತಿ ಹೊರಗಡೆಯಿಂದ ಹೊಡೆದಿದ್ದಾರೆ. ಹೀಗೆ ಹಲವಾರು ರೀತಿಯಾದಂಥ
ಭಾವನೆಗಳು ಮಾಧ್ಯಮದಲ್ಲಿ ವ್ಯಕ್ತ ಆಗಿರೋದನ್ನು ನೋಡಿದ್ದೇನೆ ನಾನು. ಅದರಿಂದ ನಿಖರವಾಗಿ ನಾನು ಹೀಗೆ ಆಯಿತು ಹಾಗಾಯಿತು ಅಂತ ಹೇಳೋದು ನನಗೆ ಸ್ವಲ್ಪ ಕಷ್ಟ. ಒಂದು ಶ್ರೀರಾಮುಲು ಅವರಿಗೆ, ಜನಾರ್ದನ್ ರೆಡ್ಡಿ ಅವರಿಗೆ, ಅವರಿಗೆ ಸರ್ಕಾರ ಸಾಕಷ್ಟು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ತಗೋಬೇಕು ಅಂತಲೂ ಒಂದು ವರ್ಗ ಹೇಳಿರೋದನ್ನು ಕೇಳಿದ್ದೇನೆ. ನಾನು ನಿಮ್ಮ ಪತ್ರಿಕೆ ನೋಡಲ್ಲ, ಈಗ ಟಿ ವಿ ನೋಡ್ಕೊಂಬಂದು ಹೇಳ್ತಾ ಇದ್ದೇನೆ. ನಾನು ಇರೋ ವಿಷಯ ಹೇಳಬೇಕು ಈಗ. ಅದರಿಂದ ಕಾದು ನೋಡೋಣ ಯಾವ ರೀತಿ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡೋಣ ಅಷ್ಟೇ. ಐ ಕಾಂಟ್ ಜಂಪ್ ಟು ಕನ್ಕ್ಲೂಷನ್. ನಾನು ಇನ್ನೇನಾದರೂ ವಿಷಯ ಇದ್ದರೆ ಕೇಳಿ. ಇಂಥ ಗನ್ ಸಂಸ್ಕೃತಿ ರಾಜ್ಯಕ್ಕೂ ಕಾಲಿತ್ತಲ್ಲ ಅಂತ ಪಕ್ಕದ ಆಂಧ್ರದಲ್ಲಿ ಕೇಳ್ತಾ ಇದ್ವಿ, ಬೇರೆ ಕಡೆ ಇರ್ತಿತ್ತು, ಬಿಹಾರದಲ್ಲಿ ಇರ್ತಿತ್ತು, ಯಾವುದರಲ್ಲಿ ಕರ್ನಾಟಕದಲ್ಲೂ ಕೂಡ ಈ ಗನ್ ಸಂಸ್ಕೃತಿ ಕಾಲಿಟ್ಟಿದೆಯಲ್ಲ ಅಂತ. ಗನ್ ಸಂಸ್ಕೃತಿ ಆಂಧ್ರದಲ್ಲಿ ಕೇಳ್ತಾ ಇದ್ವಿ, ಕರ್ನಾಟಕಕ್ಕೂ ಬಂದಿದೆಯಲ್ಲ ಅಂತ. ನಾನು ಇದ್ರ ಬಗ್ಗೆ ಹೇಳೋದು ಕಷ್ಟ ಸರ್. I don't want to react. ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಾರಾಯಿ ಮತ್ತು ಲಾಟ್ರಿ ಬ್ಯಾನ್ ಮಾಡಿದ್ರು, ಸಾರಾಯಿನ ಬ್ಯಾನ್ ಮಾಡಿದ್ರು. ಆ ಸಂದರ್ಭದಲ್ಲೂ ಬಳ್ಳಾರಿ ಮತ್ತು ಪಕ್ಕದ ಕೊಪ್ಪಳ ಜಿಲ್ಲೆಯಲ್ಲಿ ಇದೇ ರೀತಿಯಾದಂಥ ಪ್ರತಿಭಟನೆಗಳಾಗಿ 7 ಬಂದೂಕುಗಳನ್ನು ಸೀಸ್ ಮಾಡಿದ್ರು ಆ ಟೈಮ್ನಲ್ಲಿ. ಅದು ಈಗ ಮತ್ತೆ ಇಲ್ಲಿ ಎಂಟ್ರಿ ಆಗ್ತಿರೋದು ಯಾಕೆ? ಬಳ್ಳಾರಿಯಲ್ಲಿ ಇಷ್ಟೊಂದು ಗನ್ ಫೈರಿಂಗ್ ಎಲ್ಲ ನಡೀತಾ ಇದ್ರು, ಗೌರ್ಮೆಂಟ್ ಕೇರ್ ಮಾಡ್ತಿದೆ ಅಂತ ಅನ್ಸುತ್ತೆ ನಿಮಗೆ? ಅದ್ರ ಬಗ್ಗೆ ಕಡಿವಾಣನೇ ಇಲ್ಲ ಅಂತ ಅನ್ಸಲ್ವ? ನಾನು ಈ ಪ್ರಶ್ನೆಗೆ ಈ ಸಂದರ್ಭದಲ್ಲಿ ಉತ್ತರ ಕೊಡಲಿಕ್ಕೆ ಹೋಗಲ್ಲ. ಕುಮಾರಸ್ವಾಮಿಯವರ ಜೊತೆ ಸಂದರ್ಭ ಬಂದಾಗ ಅವರು ರಾಜ್ಯದ ಹಲವಾರು ಸಮಸ್ಯೆಗಳ ಬಗ್ಗೆ, ಅವರಿಗೆ 2 ಸಾರಿ ಮುಖ್ಯಮಂತ್ರಿಯಾಗಿ ಏನೇನು ಕ್ರಮ ತೆಗೆದುಕೊಂಡ್ರು, ಅದಾದಮೇಲೆ ವಿರೋಧ ಪಕ್ಷದ ನಾಯಕನಾಗೂ ಏನೇನು ಅವರು ಹೋರಾಟ ಮಾಡಿದ್ದಾರೆ, ಇದೆಲ್ಲವನ್ನು ಅವರು ಹೇಳುವ ಸನ್ನಿವೇಶ ಸಮಯ ಬರಬಹುದು. ಆದ್ದರಿಂದ ಇವತ್ತು ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲ್ಲ. ನೀವೇನು ಪ್ರಶ್ನೆ ಕೇಳಿದರೆ, ಸಾರಾಯಿ ನಿಷೇಧ ಮಾಡಿದ್ದು ಅವರು, ಹಲವಾರು ಲೋನ್ ವೇವ್ ಮಾಡಿದ್ದು ಅವರು, ಈಗ ಬೇಕಾದಷ್ಟು ವಿಷಯಗಳಿದೆ. ಅದರಿಂದ ನಾನು ಅವರು ಮಾಡಿರ್ತಕ್ಕಂಥ ಕೆಲಸ, ಅದರಿಂದ ಉದ್ಭವ ಆದಂಥ ಸಮಸ್ಯೆಗಳು, ಇವುಗಳ ಎಲ್ಲ ವಿವರವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ನೀವು ಕೇಳದೇ ಇದ್ದರೂ ನಾನೇ ಹೇಳಿಬಿಡ್ತೇನೆ. ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್ ಇವತ್ತು ಸ್ವಲ್ಪ ಕಠಿಣವಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಅದು ಅತಿಯಾಯಿತು, ನಾವು ಮೇಲೆ ಕ್ರಮ ತಗೊಳ್ಬೇಕಾದ್ದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇಲ್ಲಿ ಪೇಪರ್ ನೋಡಿದ್ರೆ ನೀವು, ಫಸ್ಟ್ ಟೈಮು ಅಷ್ಟು ಕಠಿಣವಾಗಿ ಹೇಳಿದ್ದಾರೆ. ತುಂಬ ಸಂತೋಷ ಅವರು ಕ್ರಮ ತೆಗೆದುಕೊಂಡ್ರು. ಅವರೇನು ಹೇಳಿದ್ದಾರೆ, ಅವರು ಕ್ರಮ ತೆಗೆದುಕೊಂಡ್ರೆ ತುಂಬ ಸಂತೋಷ ನನಗೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ
1995ರಲ್ಲಿ ಭಾರತ್ ಫೋರ್ಜಸ್ ಪೂನಾ, ಅದರ ಮಾಲೀಕರು ಬಾಬಾ ಕಲ್ಯಾಣಿ. ಇನ್ನೊಂದು ನೈಸ್ ಇನ್ಫ್ರಾಸ್ಟ್ರಕ್ಚರಲ್ ಕಾರಿಡಾರ್, ಇನ್ನೊಂದು ಅಮೆರಿಕದ್ದು ಒಂದು ಕಂಪನಿ ಎಂಥದ್ದು ವೆನಿಜುಲಾ, ಮೆಸಚೂಟ್ ಗವರ್ನರ್ ಬಂದಿದ್ದ. ಈ ನೈಸ್ದು ಮೆಸಚೂಟ್ ಪ್ರಾಂತ್ಯದಲ್ಲೇ ರಿಜಿಸ್ಟರ್ ಆಗಿದೆ. ಇನ್ನೊಂದು ಅಮೆರಿಕನ್ದು ಕಂಪನಿ, ಅದನ್ನು ತರಲಿಲ್ಲ ಇಲ್ಲಿ. ಇವರು 3 ಜನ ಸೇರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂಥ ಉದಾರೀಕರಣ, ಆಮೇಲೆ ರಾಷ್ಟ್ರೀಕರಣ, ವಿದೇಶದಿಂದ ಹಣ ನಮ್ಮ ದೇಶದಲ್ಲಿ ಬಂದು ದೊಡ್ಡ ದೊಡ್ಡ ಉದ್ಯಮಿಗಳು ಹಣ ಇನ್ವೆಸ್ಟ್ ಮಾಡೋದಾದರೆ ನಾವು ಅವರಿಗೆ ವಿದ್ಯುತ್ ಶಕ್ತಿ, ನೀರು, ಜಮೀನು ಇದೆಲ್ಲ ಕೊಡ್ತೀವಿ ಅಂತೇಳಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆರ್ಥಿಕ ಸಚಿವರಾಗಿ ಘೋಷಣೆ ಮಾಡಿದರು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳು. ಆ ಸಂದರ್ಭ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ಈ 3 ಕಂಪನಿಗಳು ಬಂದು ಬೆಂಗಳೂರಿಂದ ಮೈಸೂರಿಗೆ 6 ಪಥದ ರಸ್ತೆ, 4 ಪಥ ಈ ಕಡೆ ಫುಲ್ ಕಾಂಕ್ರೀಟ್ ರೋಡು, ಇನ್ನೊಂದು ಆಸ್ಫಾಲ್ಟ್ ರೋಡು, ಸಬ್ಸಿಕ್ವೆಂಟ್ಲಿ ಅದನ್ನು ಕೂಡ ಕಾಂಕ್ರೀಟ್ ಮಾಡೋದು. ಈ ಕಂಡೀಷನ್ ಮೇಲೆ 6 ಪಥದ ರಸ್ತೆ ಬೆಂಗಳೂರಿಂದ ಮೈಸೂರಿಗೆ. ಇದಕ್ಕೆ ಕಾರಣ ತಮಿಳ್ನಾಡಿನಿಂದ ಬೃಂದಾವನ್ ಗಾರ್ಡನ್ಸ್ಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾಯಿದ್ರು, ಸ್ಕೂಲ್ ಮಕ್ಕಳನ್ನು. KRS ಹಿಂಭಾಗದಲ್ಲಿ ಏನು ನಮ್ಮ ಸ್ವಲ್ಪ ಆಕರ್ಷಣೆ ಮಾಡುವಂಥ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ನನ್ನ ಕಾಲದಲ್ಲೇ ಮಾಡಿದೆ ನಾನು. ಅಲ್ಲಿಗೆ ಹೋಗುವಾಗ ಬಸ್ಸು ಬಿಡದಿ ಹತ್ರ ಬಿದ್ದು 22 ಮಕ್ಕಳು ಸ್ಪಾಟಲ್ಲಿ ಡೆತ್ ಆದ. ಆ ಬ್ಯಾಕ್ಗ್ರೌಂಡಿಂದ ಈ ತೀರ್ಮಾನ ಮಾಡಬೇಕು ಅಂತ ಮಾಡಿದ್ವಿ. ಅದರಲ್ಲಿ ಅವರೇ ಹಣ ಇನ್ವೆಸ್ಟ್ ಮಾಡೋದು, 5 ಟೌನ್ಶಿಪ್ ಮಾಡೋದು, ಈ ರಸ್ತೆ ಮಾಡೋದು ಎಲ್ಲ ತೀರ್ಮಾನ ಆಯಿತು. ನಾನು MOU ಸೈನ್ ಮಾಡಿದ ಮೇಲೆ ಪ್ರಧಾನಮಂತ್ರಿಯಾಗಿ ಡೆಲ್ಲಿಗೆ ಹೋದೆ. ಅದಾದಮೇಲೆ ಏನೇನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಧಾನಸಭೆಯಲ್ಲಿ ಎಲ್ಲ ಪಕ್ಷದವರು ಸೇರಿ ನಿರ್ಣಯ ಮಾಡಿ ಸುದೀರ್ಘ ಚರ್ಚೆ, ಕಾಗೋಡು ತಿಮ್ಮಪ್ಪನವರು ಅಧ್ಯಕ್ಷರು, ಸಿದ್ದರಾಮಯ್ಯ ಮುಖ್ಯಮಂತ್ರಿ, ರಮೇಶ್ ಕುಮಾರ್ ಮಂತ್ರಿ ಇದ್ದರೂ ಇಲ್ಲೋ ಗೊತ್ತಿಲ್ಲ ನನಗೆ, ಭಾಳ ಹಾರ್ಡ್ ಹಿಟ್ಟಿಂಗ್ ಸ್ಪೀಚ್ ಮಾಡಿದರು. ಅನೇಕ ಜನ BJPಯವರು ಮಾತಾಡಿದರು. ಇದೆಲ್ಲ ಮಾಡಿ ಸರ್ವಾನುಮತದಿಂದ ಇವರು ಜಯಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಕೆಲವು ಕೋರ್ಟ್ನ ನ್ಯೂನತೆಗಳಿದೆ, ಅದನ್ನು ಸರಿಪಡಿಸಿ ಪ್ರಾಜೆಕ್ಟನ್ನು ಟೇಕ್ ಓವರ್ ಮಾಡಬೇಕು ಅಂತ ಮಾಡಿದರು. ಇದು ಬ್ಯಾಕ್ಗ್ರೌಂಡ್. ಇನ್ನೊಂದು ವಿಷಯ ಹೇಳ್ತೀನಿ,
ಈಗ ನನ್ನ ಮೇಲೆ ಕೇಸ್ ಹಾಕಿ ನಾನು ಇದ್ರ ವಿರುದ್ಧ ಮಾತಾಡಬಾರ್ದು ಅಂತೇಳಿ $200 ಪೆನಾಲ್ಟಿನೂ ಹಾಕ್ಬಿಟ್ರು ನನ್ನ ಮೇಲೆ. ಯಾವುದೋ ಅಲ್ಲೂ ಎಂಥ ಕೋರ್ಟವು ಮ್ಯಾಜಿಸ್ಟ್ರೇಟ್ ಕೋರ್ಟು 2. ನಮ್ಮ ಲಾಯರ್ ಯಾರೋ ಒಬ್ಬರಿದ್ದರು ಪಾಪ. ಇರಲಿ ಲಾಯರ್ ಬಗ್ಗೆ ಅದು ಪಾಪ ನಮ್ಮ ಫಾರ್ಮರ್ ಅಡ್ವೊಕೇಟ್ ಜನರಲ್ ಇವರು ಉದಯೊಳ್ಳವರು ಏನು ಪಾಪ ಯಾರೋ ಒಬ್ಬ ಅಡ್ವೊಕೇಟ್ ಮೇಲೆ ಆಪಾದನೆ ಮಾಡಬೇಡಿ, ನೀವೊಂದು ಲೆಟ್ರ್ ಕಳಿಸಿ, ನಾನಿನ್ನು ಮಾತಾಡೋದಿಲ್ಲ ಅಂಥೇಳಿ. ನಾನು ಕಾಯಿಲೆ ಇದ್ದು ಮಲಗಿದ್ದೆ ಮನೆಯಲ್ಲಿ. ನಾನು ಲೆಟ್ರ್ ಕಳಿಸ್ದೆ. ಅದು ತೀರ್ಮಾನ ಅಷ್ಟಕ್ಕೆ ನಿಂತೋಯ್ತು. ಅದಾದಮೇಲೆ ಇವು ಸುಪ್ರೀಂ ಕೋರ್ಟ್ಗೆ ಹೋದ. ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಮಾನ ಮಾಡಿದ್ರು. ಅಂದರೆ ದೇವೇಗೌಡರು ನಾವು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ, ಅವರೇನಾರು ಇದ್ರ ಬಗ್ಗೆ ಮಾತಾಡಿದರೆ ವಿಲ್ ಟೇಕ್ ಆ್ಯಕ್ಷನ್ ಅಂತ ಹೇಳಿ ರಿಟೈರ್ಡ್ ಆಗಿ ಮನೇಲಿದ್ದಾರೆ ಒಬ್ಬರು CJ. ಅವ್ರಿಗೆ ಮಕ್ಕಳಿಲ್ಲ. ಅವ್ರ ಹೆಸರೆಂಥದ್ದು ಸಾಯಿರೆ, ಅವ್ರ ಮಕ್ಕಳಿಗೂ ಚಂದ್ರಚೂಡ್. ಅವರೊಂದು ತೀರ್ಮಾನ ನಗು ಬರುತ್ತೆ ನನಗೆ. ಚಿಂತೆ ಇಲ್ಲ. ಈಗ ನಮ್ಮನ್ನು ನಿನ್ನೆ ಅಶೋಕ್ ಕೇಣಿ ಹೇಳಿದ್ದಾರೆ, ನಾವು ದೇವೇಗೌಡರ ಮೇಲೆ ಯಾವುದೂ ರೇಟ್ ಹಾಕಿಲ್ಲ ಅಂತ. ನಾನು ಆ ಪೇಪರ್ಗಳು ಯಾವುದೂ ತರಲಿಲ್ಲ. ಈಗ ಇವತ್ತೇನು ಮಾತಾಡಬೇಕು ಅಂತ ಬಂದನಲ್ಲ ನಾನು. ಯಾವುದೂ ರೇಟ್ ಹಾಕಿಲ್ವಲ್ಲ ದೇವೇಗೌಡರ ಮೇಲೆ ಅಂತ ಹೇಳಿದ್ದಾರೆ. ಚಿಂತೆ ಇಲ್ಲ. ಆದರೆ 21ನೇ ತಾರೀಕು ಜನವರಿ ಸುಪ್ರೀಂ ಕೋರ್ಟ್ ಮುಂದೆ ಕೇಸಿದೆ. ನೈಸ್, ನೆಸೆಲ್, ಬೋವಾ ಕಲ್ಯಾಣಿ ಬೈ ನೇಮ್ ಅರ್ಜಿ ಹಾಕಿದೆ. ಪಾರ್ಟಿಗಳ್ಯಾರು? ಇಲ್ಲಿ ಯಾವುದೋ 2 ಪ್ರೈವೇಟ್ ಪಾರ್ಟಿಗಳು, ಅವ್ರದ್ದು ಏನೋ ಜಮೀನು ಇರ್ಬೋದು, ನಂದು ಯಾವುದೂ ಜಮೀನಿಲ್ಲ. ಆದರೂ ನಾನು ಒಬ್ಬ ಪ್ರತಿವಾದಿ. ಆಮೇಲೆ ಪ್ಲ್ಯಾನಿಂಗ್ ಅಥಾರಿಟಿ, ಪೇಪರ್ ತರಲಿಲ್ಲ ನಾನು. ಪ್ಲ್ಯಾನಿಂಗ್ ಅಥಾರಿಟಿ ಚೀಫ್ ಸೆಕ್ರೆಟರಿನ ಪಾರ್ಟಿ ಮಾಡಿಲ್ಲ, 2 ಡಿಪಾರ್ಟ್ಮೆಂಟ್ಗಳನ್ನು ಪಾರ್ಟಿ ಮಾಡಿದ್ದಾರೆ. 2 ನಿಮಿಷ ಬೇಕಾದರೆ ಹೇಳ್ತೀನಿ ಯಾವ್ಯಾವ ಅಂದರೆ ಆ 2 ಡಿಪಾರ್ಟ್ಮೆಂಟ್ಗಳು ಪ್ಲಾನಿಂಗ್ ಅಥಾರಿಟಿ ಸರ್, BMICP ಪ್ಲಾನಿಂಗ್ ಅಥಾರಿಟಿ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ 2 ಡಿಪಾರ್ಟ್ಮೆಂಟನ್ನು ಪಾರ್ಟಿ ಮಾಡಿದ್ದಾರೆ. ಆಮೇಲೆ 2 ಪ್ರೈವೇಟ್ ಪಾರ್ಟಿಗಳು ನನ್ನನ್ನು ಕೊನೆಯಲ್ಲಿ ಮಾಡಿದ್ದಾರೆ. ಆದರೆ ಬಾಬಾ ಕಲ್ಯಾಣಿನೇ ಇವತ್ತು ಅರ್ಜಿದಾರರು. ನೈಸ್, ನೆಸೆಲ್ ಆ್ಯಂಡ್ ಬಾಬಾ ಕಲ್ಯಾಣಿ ಪಿಟಿಷನರ್ಸ್. ಅದು 21ನೇ ತಾರೀಕು ಬರುತ್ತೆ. ಯಾರಾದರೂ ನಮ್ಮ ಸರ್ಕಾರ ಏನು ಕ್ರಮ ತಗೊಳ್ತಾರೆ ನೋಡಬೇಕಲ್ಲ. DK ಶಿವಕುಮಾರ್ ಹೇಳಿಬಿಟ್ಟಿದ್ದಾರೆ ಭಾಳ ಹಾರ್ಡಾಗಿವತ್ತು. ತುಂಬ ನಾನು ಭಾಳ ವೆಲ್ಕಮ್ ಮಾಡ್ತೇನೆ. ಸಿದ್ದರಾಮಯ್ಯನವರಿಗೆ ನಾನು ಪತ್ರ ಬರೆದಿದ್ದೀನಿ. 2024 ನಾನು ಆ ಪತ್ರದ ಕಾಪಿ ತರಲಿಲ್ಲ. 2024 ನಾನು ಪತ್ರ ಬರೆದಿರೋದು. ಎಷ್ಟು ಎಕರೆ ಭೂಮಿಯವರು ತಗೊಂಡಿದ್ದಾರೆ, ಯಾವ ಏರಿಯಾದಲ್ಲಿ ತಗೊಂಡಿದ್ದಾರೆ, ಹೇಗೆ ಜನಗಳಿಗೆ ಅನ್ಯಾಯ ಮಾಡಿದ್ದಾರೆ, ಇದರ ಮೇಲೆ ನೀವು ಕ್ರಮ ತಗೋಬೇಕು ಅಂತೇಳಿ ಎಲ್ಲ ಡಿಟೇಲ್ ಪತ್ರ ಬರೆದಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಅವರೊಂದು ಎಂಡಾರ್ಸ್ಮೆಂಟ್ ಕೊಟ್ಟರು ಹೇಳಿದೆ. ಆದರೆ ಈಗ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು
ಡೆಪ್ಟಿ ಸಿ ಎಮ್ ಇವತ್ತು ಹೇಳಿರೋ ನಾನು ಕಠಿಣವಾದ ಕ್ರಮ ತಗೋತೀನಿ ಅಂತ ತುಂಬ ಸಂತೋಷ, ವೆಲ್ಕಮ್ ಮಾಡ್ತೀನಿ. ಕ್ರಮ ಆಗತ್ತೆ ಅಂತೀರಾ? ಹಾಂ, ಆಗತ್ತೆ ಅಂತ ವಿಶ್ವಾಸ ಇದೆಯಾ? ಹೌದು, ಕ್ರಮ ತಗೋತಾರ ಅಂತ ಅವರು ವಿಶ್ವಾಸ ಇದೆ, ತಗೋತಾರ ಅವರು. ಬಾಬಾ ಇದು ಕೇಳಿದ್ದು ಭಾಳ ಜಾಸ್ತಿ ಆಯಿತು, ನಾನು ಸರ್ಕಾರ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಓದಿದೆ ನಾನು. ಅವರು ಏನು ಕ್ರಮ ತಗೊಳ್ತಾರೆ ನೋಡೋಣಂತೆ, ತಗೊಂಡ್ರೆ ತುಂಬ ಸಂತೋಷ. ಈಗ ಬೆಂಗಳೂರು ಮೈಸೂರು ಪರ್ ಡೇ 5 ಗ್ಯಾರಂಟಿಗಳು ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ದುಡ್ಡಿಲ್ಲ. ನೀರಾವರಿಗೆ ದುಡ್ಡಿಲ್ಲ. ಇವತ್ತು ರಸ್ತೆ ಮಾಡಿಲ್ಲ. ಎಲ್ಲೊಂದು 10 ಕಿಲೋಮೀಟ್ರು, ಆ ಕಡೆಗೊಂದು 36 ಕಿಲೋಮೀಟ್ರ್. ಎಲ್ಲಿ ನಮ್ಮ ಇದು ತಮಿಳ್ನಾಡಿಗೆ ಹೋಗೋ ರಸ್ತೆಗೂ ಇಲ್ಲಿ ನಮ್ಮ ನೆಲಮಂಗಲಕ್ಕೆ ಹೋಗೋ ರಸ್ತೆ ಇದೆಯಲ್ಲ, ಅದಕ್ಕೆ ಕನೆಕ್ಷನ್ ಕೊಟ್ಟಿರೋದು ಇಷ್ಟೇ. ಪರ್ ಡೇ ಇವತ್ತು 2 ಕೋಟಿ 2.5 ಕೋಟಿ ಪರ್ ಡೇ. ಸದನ ಸಮಿತಿಲಿ ಬರೆದ್ರು ಅವನಿಗೆ ಅಧಿಕಾರ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಏನು ಕಂಡೀಷನ್ ಇದೆ ಅಂದರೆ, ಈ ರಸ್ತೆ ಮೈಸೂರುವರೆಗೂ ಕಂಪ್ಲೀಟ್ ಮಾಡಿದ ಮೇಲೆ ಅವನೇನಿದ್ರು ಟೋಲ್. ಆಮೇಲೆ ಈ ರಸ್ತೆ 30 ವರ್ಷಕ್ಕೆ ಜಾಗ ವಾಪಸ್ಸು ಸರ್ಕಾರಕ್ಕೆ ಕೊಡಬೇಕು. ಇದು MOU ಸೈನ್ ಆಗಿರೋದು. ಆದರೆ ಕೆಲವರು ಮಹನೀಯರು ಅವ್ರಿಗೆ ಕೊಡಬೇಕು ಅಂತಲೂ ಕೆಲವು ನಿರ್ಣಯಗಳು ಮಾಡಿದ್ದಾರೆ. ಇದೆಲ್ಲ ತುಂಬ ವಿಷಯ ಇದೆ. ಸಿದ್ದರಾಮಯ್ಯರಿಗೆ ಗೊತ್ತಿದೆ ಪಾಪ. ಡೆಪ್ಟಿ ಚೀಫ್ ಮಿನಿಸ್ಟ್ರು ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಸ್ವಾಮಿಗಳಿದ್ದರು, ಬಾಲಗಂಗಾಧರನಾಥ ಸ್ವಾಮಿಗಳು. ಆಗ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ರು. ಕೇಣಿಗೆ ಅದರಲ್ಲಿ ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಕಾಂಗ್ರೆಸ್ ಅಧ್ಯಕ್ಷರು ಆ ಸಭೆಯಲ್ಲಿ ಭಾಗಿಯಾದರು. ನಾನು ತುಂಬ ವಿಷಯ ಇದೆ, ಸೋನಿಯಾ ಗಾಂಧಿಗೆ ಬರೆದಿರೋ ಕಾಗದ, ರಾಹುಲ್ ಗಾಂಧಿಗೆ ಬರೆದಿರೋ ಕಾಗದ, ಯಾರ್ಯಾರಿಗೆ ಪತ್ರ ಬರೆದಿದ್ದೇನೆ, ಮನಮೋಹನ್ ಸಿಂಗ್ ಬರೆದಿರೋ ಕಾಗದ. ಈ ರಾಜ್ಯ ನಾಶ ಮಾಡಿದರು. ನಿಮ್ಮ ಉದಾರೀಕರಣದ ನೀತಿಯಿಂದ ನನ್ನ ರೈತರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಅವ್ರನ್ನ ಸಂಪೂರ್ಣವಾಗಿ ಇವತ್ತು ಇಷ್ಟೊಂದು ದೌರ್ಜನ್ಯ ನಡೆದಿದೆ, ಎಲ್ಲ ಬರೆದಿದ್ದೀನಿ. ನಾನಿವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಬಂದಿಲ್ಲ. ಆದರೂ ನಿಮಗೆ ಈ ಬಳ್ಳಾರಿದು ಕೇಳಿದರೆ ಇದ್ರ ಬಗ್ಗೆ ಸಿದ್ದರಾಮಯ್ಯನವರು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಗೃಹ ಮಂತ್ರಿಗಳು ತುಂಬ ಟೈಮ್ಲಿ ಆ್ಯಕ್ಟ್ ಮಾಡ್ತಾರೆ, ಅದೆಲ್ಲ ಯಾವ ಅನುಮಾನ ಇಲ್ಲ. ಆದರೆ ಅವರು ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಆಸಕ್ತಿ ನಂದು ಇದೆ ಅಂತ ಹೇಳಿದ್ದಾರೆ. ಇದರಲ್ಲಿ ಈ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಷ್ಟೇ. ಏಕೆಂದರೆ ವಿಷಯ ತುಂಬ ಹೇಳಬಲ್ಲೆ, ಕಾಲ ಬರುತ್ತೆ. ದೇವೇಗೌಡ ಇನ್ನೂ ಬದುಕಿರ್ತೀನಿ, ಹಂತ ಹಂತವಾಗಿ ಕಾಲ ಬರುತ್ತೆ. ನಿಮ್ಮ ಮುಂದೆ ಇರ್ತೇನೆ ನಾನು. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದಾರೆ ಇವರು
ಹೇಗೆ ಈ ರಾಜ್ಯ ಆಳಿದ್ದಾರೆ ಎಲ್ಲ ವಿಷಯವನ್ನು ಈಗ ಹಾಸನದಲ್ಲಿ ಸಭೆ ಮಾಡೋದು ತಮಾಷೆ ಮಾಡ್ತೀನ? ಇವರು 2 ಸಭೆ ಮಾಡಿದ್ರು ಹಾಸನದಲ್ಲಿ. ಯಾಕೆ? ಟೈಮ್ ಹಾಗಾಗಿ ಬರುತ್ತೆ. ಟೈಮ್ ಆ್ಯಂಡ್ ಟೈಡ್ ಕೆನಾಟ್ ಬಿ ಸ್ಟಾಪ್ಡ್ ಬೈ ಎನಿಬಡಿ. ಸಮುದ್ರದ ಅಲೆಗಳು ಟೈಮನ್ನು ನಿಲ್ಸೋಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ನಿಮ್ಮನ್ನು ಕರೀತಾನೆ. ಯಾವುದೆಡೆ EVM ವಿಚಾರವಾಗಿ ರಾಜ್ಯ ಸರ್ಕಾರ ಇವತ್ತು ಸರ್ವೆ ಮಾಡಿದೆ. ರಾಜ್ಯದಲ್ಲಿ ಸುಮಾರು 80%ಗೆ ಹೆಚ್ಚು ಜನ EVM ಬೇಕು, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬೇಕು ಅಂತೇಳಿ 80%ಗಿಂತ ಜಾಸ್ತಿ ಜನ ಅದನ್ನು ಲೈಕ್ ಮಾಡಿದ್ದಾರೆ. EVM ಬೇಕು, ಚೆನ್ನಾಗಿದೆ ಅಂತೇಳಿ. ರಾಹುಲ್ ಗಾಂಧಿ ಸೇರಿದಂಗೆ ಸಾಕಷ್ಟು ಜನ EVM ವಿರುದ್ಧನೇ ಆರೋಪ ಮಾಡಿದ್ರು, ವೋಟ್ ಚೋರಿ ಅಂತ ಕೂಡ ಹೇಳಿದ್ರು. ಯಾವುದು EVM ಸಾಂಖ್ಯಿಕ ಇಲಾಖೆ ಅಡಿಯಲ್ಲಿ ಸರ್ವೆ ಆಗಿದೆ ಸರ್. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಕು ಅಂತ ಹೇಳಿ 83% ಜನ ಹೇಳ್ತಿದ್ದಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬೇಕು ಅಂತ ಹೇಳ್ತಿದ್ದಾರೆ. ಸರಿ, EVM ಬೇಕು ಅಂತ. ಸರ್, ಒಂದು ನಿಮಿಷ. ಇದು ಬಗ್ಗೆ ಸಾಕಷ್ಟು ವಾದ ವಿವಾದ ಸಾಕಷ್ಟು ನಡೀತಾ ಇದೆ. ನಾನು ಈ ವಿಷಯನ ನಾನು ಒಬ್ಬನೇ ಅಂತ ಕಾಣುತ್ತೆ. ಈಗ ಸುಮಾರು ಶೇಷನ್ ಇದ್ದ ಕಾಲದಲ್ಲಿ ಕಾಂಗ್ರೆಸ್ಸು BJP ವಿರೋಧ ಮಾಡಲಿಲ್ಲ. ನಾನಿದ್ರ ಬಗ್ಗೆ ವಿರೋಧ ಮಾಡಿದೆ. ನಾನು ಆ ಕಾಗದ ಪತ್ರ ವ್ಯವಹಾರ ಮಾಡಿರೋದು ದೆಹಲಿ ನಮ್ಮ ಆಫೀಸಲ್ಲಿದೆ. ಅದ್ರ ಬಗ್ಗೆ ಇವತ್ತು ಇವರೇನು ವಾದ ವಿವಾದ ನಡೆಸ್ತಾ ಇದ್ದಾರೆ. ನಾನು ಅವತ್ತೇ ಹೇಳಿದ್ದೇನೆ, ಏನು ನಾವು ಪೇಪರ್ ಬ್ಯಾಲೆಟ್ ಇದೆ, ಅದನ್ನು ನಾವು ಮುಂದುವರಿಸೋಣ, ಇದು ಕೈ ಹಾಕೋದು ಬೇಡ ಅಂತೇಳಿ. ಈಗ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತೇನು ಮಮತಾ ಬ್ಯಾನರ್ಜಿಯವರು ಎಷ್ಟೊಂದು ಆಕ್ರೋಶದಲ್ಲಿ ಮಾತಾಡಿದ್ದಾರೆ. ಅಲ್ಲಿ ನಮ್ಮ ಗೃಹ ಮಂತ್ರಿಗಳು ಹೋಗಿ 3 ದಿನ ಕ್ಯಾಂಪ್ ಮಾಡಿ ಏನೇನು ನಡೀತಾ ಇದೆ. ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಏಕೆಂದರೆ ಆಮೇಲೆ ತಮಿಳ್ನಾಡಲ್ಲಿ ಅಲ್ಲೇ ನಡೀತಾ ಇದೆ. ಇಟ್ ಹಸ್ ಬಿಕಮ್ ಎ ಮೇಜರ್ ಇಶ್ಯೂ. ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ರಿಯಾಕ್ಟ್. ನಂದೊಂದು ಸಣ್ಣ ಪಾರ್ಟಿ ಕರ್ನಾಟಕದಲ್ಲಿ ನಾವಿದ್ದೇವೆ. ನಾವು ಇದರ ಬಗ್ಗೆ ಯಾವುದೂ ಅಸೆಂಬ್ಲಿ ಎಲೆಕ್ಷನ್ನು, ಪಾರ್ಲಿಮೆಂಟ್ ಎಲೆಕ್ಷನ್ ಇಲ್ಲ. ಅದರಿಂದ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೊಂದು ಸರಿ ಭೇಟಿ ಮಾಡಿ ಹೋಗ್ತೇನೆ ಅಂತೇಳಿ. ಐ ವಿಲ್ ಕೀಪ್ ದಟ್ ಪ್ರಾಮಿಸ್. ಎಗೈನ್ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಹಳ್ಳಿಯಿಂದ ಜನ ಬಂದಿದ್ದಾರೆ, ಅಲ್ಲಿಗೆ ಹೋಗೋಣ. ನಮಸ್ಕಾರ. ಒಂದು ಮಾತಾಡ್ಬೋದು. ಕೇರಳ CM ಪಿಣರಾಯಿ ವಿಜಯನ್ ಕೋಗಿಲು ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಯಾವ್ದು ಹೇಳಿ? ಕೇರಳ CM ಪಿಣರಾಯಿ ವಿಜಯನ್ ಅವರು ಕೋಗಿಲು ಅಲ್ಲಿ ಸರ್ಕಾರ ಕ್ರಮ ತೆಗೆದುಕೊಂಡ ವಿಚಾರವಾಗಿ ಮತ್ತು ಈಗ ಅವರಿಗೆ ಮನೆ ಹಂಚಿಕೆ ಆಗ್ತಾ ಇದೆ ವಿಚಾರವಾಗಿ ನಾನು ನೋಡಿದೆ. ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನಿಸಲ್ಲ, ಬಂಗಾಳದವರು ಇದ್ದಾರೆ ಅಂತ ಅನಿಸ್ತದೆ. ಗೊತ್ತಿಲ್ಲ, ನಾನು ನೋಡಿದ್ದೀನಿ. ಕೇರಳದವರು ಇರ್ಬೋದು, ಬಂಗಾಳದವರು ಇರ್ಬೋದು, ಇನ್ನೂ ಬೇರೆ ಕಡೆಯಿಂದ ಬಂದಿರೋರು ಇರ್ಬೋದು. ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ, ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ
ಕಳೆದ 4-5 ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ. ನನ್ನ ವೀಲ್ ಚೇರಲ್ಲೇ ಬರ್ತೀನಿ, ನಾನು ಕಾರಲ್ಲಿ ಬರ್ತೀನಿ, ಆ ಸ್ಲಮ್ ಒಳಗೆ ಹೋಗೋ ವೀಲ್ ಚೇರಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆಗೆ. ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಸ್ವಲ್ಪ ನೋಡೋಣ. ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ. ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಅದರಿಂದ ಎಷ್ಟು ಅನ್ಆಥರೈಸ್ಡ್ ಸ್ಲಮ್ಸ್ ಇದ್ದಾವೆ, ಅದ್ರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ? ಇಲ್ಲಿ ಯಾವುದೋ ಒಂದು ಘಟನೆ ನಡೀತು, ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ. BJP ಕಾಂಗ್ರೆಸ್ ಇಬ್ಬರು ನಾನು BJP ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ, ಪರ ಮಾಡಿದೆ ಅಂತೆಲ್ಲ, ಇಬ್ಬರದು ಸಂಘರ್ಷ ಎಕ್ಸ್ಟ್ರೀಮ್ ಹೋಗಿದೆ. 5 ವರ್ಷದಿಂದ ದುಡ್ಡು ಕಟ್ಟಿ ಅವ್ರಿಗೆ ಮನೆ ಕಟ್ಟಲಿಲ್ಲ, ಮನೆ ಕೊಡಲಿಲ್ಲ. ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಈ ಲೀಡ್ರು ಹೇಳಿದರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ. ಇದೆಲ್ಲ ವಾದ ವಿವಾದ. ನಾನು TV ನೋಡಿದ್ದೇನೆ, ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ. ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡ್ಬೋದು. ನಡೀತಾ ಇದೆ ಇದು ವಾದ ವಿವಾದ. ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರಿ ಸ್ಲಮ್ಸ್ ಇದ್ದಾವೆ ನೋಡೋಣ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಓಡಲಿಲ್ಲ. 18 ತಿಂಗಳು ಮುಖ್ಯಮಂತ್ರಿ ಇದ್ದೆ ನಾನು. ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಂದಿನಿ ಲೇಔಟು ನಾನು ಪುಸ್ತಕ ಓದಬೇಕಾಗಿಲ್ಲ, ತಲೆ ಒಳಗೆ 850 ಮನೆ ಹೊಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತೊಗೊಂಡು ನಿಲ್ಲಿಸ್ಕೊಂಡಿದ್ದಾರೆ. ರಾತ್ರಿ 12 ಗಂಟೆಗೆ ಬಂದರು ನಮ್ಮ ಮನೆ ಹತ್ರ. ಅಂದರೆ ನಮ್ಮ ಮನೆಯೆಲ್ಲ ಮುಖ್ಯಮಂತ್ರಿ ಮನೆ ಹತ್ರ. ಏನು ಹೊರಗಡೆ ಬಾಯಿ ಬಳ್ಕೊತಿದ್ದಾರೆ. ಕೆಳಗಡೆ ಬಂದು ಏನು ಸಮಾಚಾರ ಅಂದರೆ ಈಗೆಲ್ಲ ಬುಲ್ಡೋಸರ್ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರು. ಲಕ್ಷ್ಮೀ ವೆಂಕಟಾಚಲಂ ಆವತ್ತು BDA ಕಮಿಷನರು. ನಾನು ಹೇಳಿದೆ ಬೆಳಗ್ಗೆ 6 ಗಂಟೆಗೆ ನಾನು ಬರ್ತೀನಿ, ನೀವು ಹೋಗಿ. ನೀವು ಹೋದೆ, ಎಲ್ಲ ಸ್ಟಡಿ ಮಾಡಿದೆ, ನಿಲ್ಲಿಸಿ ಅಲ್ಲಿಗೆ ಅಂದರೆ. ಬಂದು ಯಾರ್ಯಾರೋ ಕಟ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಹೊಡಿಬೇಡಿ ಅಂದರು. ದುಡ್ಡು ಕಟ್ಟೋರಿಗೆ ಏನು ಮಾಡಬೇಕು? ದುಡ್ಡು ಕಟ್ಟೋರಿಗೆ ಬೇರೆ ಜಾಗ ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತಿನ್ 2 months ಮನೆ ಕಟ್ಟಬೇಕು ನಾನು ಆರ್ಡರ್ ಮಾಡಿದೆ. ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು ಅಂತ. ದೇ ಆಲ್ ಅಗ್ರೀಡ್, ದಿ ಮ್ಯಾಟರ್ ವಾಸ್ ಸ್ಟಾಪ್. ಯಾರನ್ನೋ ಯಾವ ಕಡೆಯಿಂದ ಬಂದನು, ಯಾವ ಊರಿಂದ ಬಂದನು, ನಾನು ಅದೆಲ್ಲ ಕೇಳಲಿಕ್ಕೆ ಹೋಗಲಿಲ್ಲ. ಬನ್ನಿ, ಇದೆಲ್ಲ ನಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀವಿ, ಪ್ರಧಾನಮಂತ್ರಿಯಾಗಿಯೂ ಕೆಲಸ ಮಾಡಿದ್ದೀನಿ. ಐ ನೋ ವಾಟ್ ಈಸ್ ಅಡ್ಮಿನಿಸ್ಟ್ರೇಷನ್. Thank you, sir. Thank you very much. Thank you very much.